ಹುಡುಗಿಯರ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಏನೂ ಇಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಹುಡುಗಿಯರೇ ಇದ್ದಾರೆ. ಅವರ ಬಗ್ಗೆ ನೀನು 2 ಕಣ್ಣುಗಳನ್ನು ತೆರೆದು ನೋಡಬೇಕು. ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀನು ಗಮನಿಸದೆ ಅವಳು ಯಾವಾದ ಸಮಸ್ಯೆಗೆ ಸಿಲುಕುತ್ತಾಳೆ ಎಂಬುದು ಗೊತ್ತಾಗುವುದಿಲ್ಲ. ಆಗಾಗಲೆಲ್ಲವೂ ಚೆನ್ನಾಗಿರುತ್ತದೆ. ಹಾಗೆ ಹೇಳುತ್ತಾನೆ. ಹುಡುಗಿಯರನ್ನು ಬೆಳೆಸುವ ರೀತಿಯಲ್ಲಿ ತಪ್ಪು ಮಾಡಿದರೆ ಅವರು ಕುಟುಂಬದ ಹೆಸರನ್ನು ಕೆಡಿಸಬಹುದು. ಅವತ್ತು ನಿನ್ನ ತಲೆ ಎತ್ತಿಕೊಂಡು ನಡೆಯಲು ಸಾಧ್ಯವಾಗದು. ತಲೆ ಬಾಗಿಸಿಕೊಂಡು ನಡೆಯಬೇಕಾಗುತ್ತದೆ. ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಚಿಕ್ಕ ಮಕ್ಕಳಿಗೆ ಸರಿಯಾದ ದಿಕ್ಕಿನಲ್ಲಿ ಒಳ್ಳೆಯ ಹುಡುಗ ಹೇಗೆ ನಡೆಯುತ್ತಾನೋ ಹಾಗೆ ನಡೆಯಲು ಕಲಿಸು. ಹುಡುಗನು ದೊಡ್ಡವನಾದ ಮೇಲೆ ಅವನನ್ನು ಸ್ವತಂತ್ರವಾಗಿ ಬಿಡು. ಹೀಗೆ ಹೇಳಲಾಗುತ್ತದೆ. ದೇವರ ವಚನ ಎಷ್ಟು ಮಹಾನ್ ಆಗಿದೆ. ನಿಜವಾಗಿಯೂ ದೇವರ ವಚನ ಅದ್ಭುತವಾಗಿದೆ. ಯಾರಾದರೂ ತಾಯಿಗೆ ಕೆಟ್ಟ ಮಾತು ಹೇಳುವುದು, ತಂದೆಗೆ ಕೈ ಹಾಕುವುದು ಅಥವಾ ಯಾವುದೇ ರೀತಿಯಲ್ಲಿ ತಾಯಿ ತಂದೆಗಳನ್ನು ಅವಮಾನಿಸುವುದು ಇದು ಅತ್ಯಂತ ದೂಷಣೀಯ ಮತ್ತು ಕ್ಷಮಿಸಲಾಗದ ಕೃತ್ಯವಾಗಿದೆ. ಇದು ನಮಗೆ ಜೀವನ ನೀಡುವ ಮತ್ತು ನಮ್ಮನ್ನು ಪೋಷಿಸುವ ಪವಿತ್ರ ಸಂಬಂಧಗಳ ಮರ್ಯಾದೆಯನ್ನು ಮಾತ್ರ ಉಲ್ಲಂಘಿಸುವುದಲ್ಲ, ಇದರಿಂದ ಸಮಾಜದಲ್ಲಿ ನೈತಿಕ ಮೌಲ್ಯಗಳ ಪತನವೂ ಸೂಚಿಸುತ್ತದೆ. ಇಂತಹ ಕಾರ್ಯ ಮಾಡುವ ವ್ಯಕ್ತಿ ತನ್ನ ಸಂಸ್ಕಾರ ಮತ್ತು ಮಾನವೀಯತೆಯಿಂದ ದೂರವಾಗುತ್ತಾನೆ. ತಾಯಿ ತಂದೆಗಳಿಗೆ ಗೌರವ ನೀಡುವುದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ. ಅವರನ್ನು ದುರ್ವ್ಯವಹರಿಸುವುದು, ಅವರಿಗೆ ದೈಹಿಕ ಅಥವಾ ಮಾನಸಿಕವಾಗಿ ನೋವುಂಟು ಮಾಡುವುದು ಅಥವಾ ಅವರ ಭಾವನೆಗಳಿಗೆ ಧಕ್ಕೆಯಾಗಿಸುವುದು ಇವೆಲ್ಲವೂ ಭಾರೀ ಪಾಪದ ವರ್ಗಕ್ಕೆ ಸೇರಿವೆ. ಇಂತಹ ಕೃತ್ಯಗಳಿಂದ ಕುಟುಂಬದ ನೆಲೆ ದುರ್ಬಲವಾಗುತ್ತದೆ ಮತ್ತು ಸಾಮಾಜಿಕ ಜಾಲಬೀಕರಿಯುತ್ತದೆ. ನಾವು ಸದಾ ನಮ್ಮ ತಾಯಿ ತಂದೆಗಳಿಗೆ ಕೃತಜ್ಞರಾಗಿರಬೇಕು ಮತ್ತು ಅವರಿಗೆ ಗೌರವ ನೀಡಬೇಕು, ಏಕೆಂದರೆ ಅವರ ಆಶೀರ್ವಾದವೇ ನಮ್ಮ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ತರುತ್ತದೆ.